ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಫಿಶ್ ಫ್ರೈ. ಇದನ್ನು ಕನ್ನಡದಲ್ಲಿ ಅಂಜಲ್ ಫಿಶ್ ಅಂತಾರೆ. ಸೊ ಇದನ್ನು ಸ್ಪೆಷಲಾಗಿ ಫಿಶ್ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಇದನ್ನು ಕರಿನೂ ಮಾಡ್ತಾರೆ. ಈ ಫಿಶ್ ಬಂದುಬಿಟ್ಟು ಬೋನ್ ಜಾಸ್ತಿ ಇರಲ್ಲ, ಅಂದರೆ ಇದರಲ್ಲಿ ಮುಳ್ಳು ಕಮ್ಮಿ ಇರುತ್ತೆ. ಸೆಂಟ್ರಲ್ ಮಾತ್ರ ಒಂದು ಬೋನ್ ಪೀಸ್ ಮಾತ್ರ ಇರುತ್ತೆ. ಮತ್ತು ಇದರ ಕಾಸ್ಟು ತುಂಬ ಹೈಯೇ ಇರುತ್ತೆ. ಈ ಸ್ಪೆಷಲಾಗಿ ಬಂದುಬಿಟ್ಟು ಅಂಜಲ್ ಫಿಶ್ಶು ಮತ್ತು ಪಾಂಪ್ರೆಟ್ ಫಿಶ್ ಅಂತ ಬರುತ್ತೆ. ಅದು ಎಲ್ಲ ಮೀನಿಗಿಂತ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ನಮ್ಮ ಬಾಂಗಡ ಮತ್ತು ಬೂತ ಎಲ್ಲ ಬರುತ್ತೆ, ಅದು ಕಮ್ಮಿ ಅಮೌಂಟ್ ಅಂತ ಇರುವಂಥ ಫಿಶ್ಶು. ಬಟ್ ಅದು ತುಂಬ ಹೆಲ್ದಿ ಫಿಶ್ ಆಗಿರುತ್ತೆ, ಬಾಂಗಡ ಮತ್ತು ಬೂತಾಯಿ ಫಿಶ್. ಬಟ್ ಈ ಮೀನು ಬಂದುಬಿಟ್ಟು ಮುಳ್ಳು ಕಮ್ಮಿ ಇರೋದ್ರಿಂದ ಹೈ ಕಾಸ್ಟ್ ಅಂತ ಹೇಳ್ಬೋದು ಇದಕ್ಕೆ. ನೋಡಿ, ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ಇದು. ಬೋನ್ ನೋಡಿ, ಬೋನ್ ಅಂತೂ ತುಂಬ ಕಮ್ಮಿ, ಮುಳ್ಳಂತೂ ಕಮ್ಮಿನೇ ಇದೆ ಇದಕ್ಕೆ. ಸರಿ, ನಾನು ಇದನ್ನು ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನೆಲ್ಲ ಮಸಾಲ ಹಾಕೋದಂತ ನೋಡೋಣ ಬನ್ನಿ. ಸೊ ಇದಕ್ಕೆ ನಾನು ಯೂಸ್ ಮಾಡೋಂಥ ಮಸಾಲ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಉಪ್ಪು, ಅರಿಶಿನ ಪುಡಿ ಮತ್ತು ಲಿಂಬೆಹಣ್ಣಿನ ರಸ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಫಿಶ್ಗೆ ಮಸಾಲ ಹಾಕೋಣ. ಸೊ ಇದಕ್ಕೆ ಎಲ್ಲ ಮಸಾಲಾನ ಒಂದು ಬೌಲ್ ಅಥವಾ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಲಿಂಬೆಹಣ್ಣು ರಸ, ಬೇಕಾದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಗಿದ್ರೆ ಸಾಕು. ಯಾಕೆಂದರೆ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಮಸಾಲ ಅದಕ್ಕೆ ಹಿಡಿಯಲ್ಲ. ಸೊ ಮೀನಿಗೆ ಏನಿಲ್ಲಾದರೂ ಮ್ಯಾಕ್ಸಿಮಮ್ ನಾವು ಒಂದು 3 to 4 hour ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಬೇಕು. ಸೊ ಮ್ಯಾರಿನೇಟ್ ಮಾಡಿದರೆ ಮಸಾಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಸೊ ನೀವೇನಾದರೂ ಒಂದು 2 hour ಅಥವಾ 3 hour ಮುಂಚಿತವಾಗಿ ಹಾಕ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ನೀವು ಇಮಿಡಿಯೇಟಾಗಿ ಹಾಕಿ ಫಿಶ್ ಫ್ರೈ ಮಾಡಿದರೆ ಅದು ಅಷ್ಟೊಂದು ಟೇಸ್ಟ್ ಕೊಡಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಸಾಲ ಹಾಕಿ. ಆಮೇಲೆ ಅದಕ್ಕೆ ನಾವು ಅಪ್ಲೈ ಮಾಡಬೇಕು. ನಾವು ಫಿಶ್ ಫ್ರೈ ಮಾಡೋದಕ್ಕೆ ಬೇರೆ ಥರ ಮಸಾಲನೂ ಮಾಡ್ಕೊಳ್ಬೋದು. ಇನ್ನೊಂದು ಬಂದುಬಿಟ್ಟು ಗ್ರೀನ್ ಮಸಾಲ ಬರುತ್ತೆ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಹಾಕಿದರೆ ಅದು ಇನ್ನೊಂದು ಥರ ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಕೊಳ್ಬೋದು. ಈ ಮಸಾಲ ಬಂದುಬಿಟ್ಟು ನಾನು ಕಲ್ತಿರೋದು ನಮ್ಮ ಆಂಟಿಯಿಂದ. ಅವ್ರು ಯಾವಾಗಲೂ ಇದೇ ಥರ ಆಲ್ಮೋಸ್ಟ್ ಈ ಥರನೇ ಟ್ರೈ ಮಾಡ್ತಾರೆ. ಸೊ ಇದಕ್ಕೇನಿಲ್ಲ ಜಾಸ್ತಿ, ನಾವು ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು ಮತ್ತು ಉಪ್ಪು ಮತ್ತು ಲಿಂಬೆಹಣ್ಣು ಇಷ್ಟನ್ನು ಹಾಕಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಇನ್ನು ಸ್ವಲ್ಪ ನಮಗೆ ಜಾಸ್ತಿ ಮಸಾಲ ಬೇಕಂದರೆ ಅದಕ್ಕೆ ಧನಿಯಾ ಪುಡಿ, ಜೀರಾ ಪುಡಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದಕ್ಕೆ ಟೇಸ್ಟ್ ಇನ್ನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ನಾನು ಆ ಥರ ಮಾಡಿರೋದಷ್ಟೇ. ಈಗ ಫಿಶ್ ಮ್ಯಾರಿನೇಟ್ ಮಾಡಾಗಿದೆ ನಾನು ಆಗಲೇ. ಸೊ ಇದನ್ನು ನಾನು ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಕರಿಬೇವು ಸೊಪ್ಪನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಏನು ನಾನು ಯೂಸ್ ಮಾಡ್ತೀನಿ ಅಂದರೆ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ತಿನ್ನಬೇಕಾದ್ರೆ ಕರಿಬೇವು ಸೊಪ್ಪಿನ ಜೊತೆಗೆ ತುಂಬ ರುಚಿನೂ ಇರುತ್ತೆ. ಸೊ ಹಾಗಾಗಿ ನೀವು ಬೇಕಾದರೆ ಯೂಸ್ ಮಾಡಿ ಅಥವಾ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಫಿಶ್ನ ನೀವು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ತುಂಬ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಏನಾಗುತ್ತೆ ಅಂದರೆ ಬೇಗ ಬೇಯಲ್ಲ ಅದು. ಸೊ ಹಾಗಾಗಿ ನಾವು ನಿಧಾನಕ್ಕೆ ಫ್ರೈ ಮಾಡಿದರೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಮತ್ತು ಇನ್ನೊಂದು, ನೀವು ಫಿಶ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಚಿರೋಟಿ ರವೆ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು. ಆವಾಗ ಏನಾಗುತ್ತೆ ಅಂದರೆ ಮಸಾಲ ಏನು ಸ್ಪ್ರೆಡ್ ಆಗೋಲ್ಲ, ಏನು ಮಸಾಲೆ ಇರುತ್ತಲ್ಲ ಅದು ಹಾಗೇ ಇರುತ್ತೆ. ಸೊ ನನಗೆ ಚಿರೋಟಿ ರವೆ ಇಷ್ಟ ಇಲ್ಲ ಅಂತ ನಾನು ಯೂಸ್ ಮಾಡಲ್ಲ. ಸೊ ನಿಮಗೆ ಬೇಕಾದ್ರೆ ನೀವು ಚಿರೋಟಿ ರವೆದಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಫಿಶ್ ಫ್ರೈ ರೆಡಿಯಾಗಿದೆ. ನೋಡಿ, ಬಣ್ಣ ನೋಡಿ ಯಾವ ಥರ ಚೇಂಜ್ ಆಗಿದೆ. ಸೊ ನಾನು ಇದಕ್ಕೆ ಚಿರೋಟಿ ರವೆ ಹಾಕಿಲ್ಲ, ಹಾಗಾಗಿ ಮಸಾಲ ಮಾತ್ರ ಈ ರೀತಿ ಕಾಣಿಸುತ್ತೆ. ನೀವು ಚಿರೋಟಿ ರವೆ ಹಾಕಿದರೆ ಫುಲ್ ಮಸಾಲ ಏನು ನಾವು ಹಚ್ಚಿದ್ದೀವಲ್ಲ ಅದು ಅದೇ ಥರ ಉಳ್ಕೊಂಡಿರುತ್ತೆ.